ಕನಕಪುರ ತಾಲೂಕು GHP ಸಿಂಗಸಂದ್ರ ಶಾಲೆಯಲ್ಲಿ ವಿದ್ಯಾರ್ಥಿ ನಾಯಕನ ಚುನಾವಣೆ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ. ಮಕ್ಕಳಲ್ಲಿ ಚುನಾವಣೆ ಅಂದ್ರೇನು, ಚುನಾವಣಾ ಪ್ರಕ್ರಿಯೆ ಹೇಗಿರ್ತದೆ ಅನ್ನೋದನ್ನು ಅರಿವು ಮೂಡಿಸೋದಕ್ಕೋಸ್ಕರ ಇದೊಂದು ಚಿಕ್ಕ ಚಟುವಟಿಕೆಯನ್ನು ಮಾಡ್ತಾಯಿದ್ದೇವೆ. ಮಕ್ಕಳು ಮತ ಚಲಾಯಿಸೋದಕ್ಕೋಸ್ಕರ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಇಲ್ಲಿ ಇನ್ನೊಂದೆಡೆ ಪೋಲಿಂಗ್ ಆಫೀಸರ್ಸ್ಗಳು ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಮತದಾರರು ಬರುವುದನ್ನು ಕಾಯ್ತಾ ಇದ್ದಾರೆ. ಇಲ್ಲಿ ಬೂತ್ ವ್ಯವಸ್ಥೆಯಾಗಿದೆ. ಈ ಒಂದು ಬೂತ್ನಲ್ಲಿ ಮತದಾರರು ಮತವನ್ನು ಚಲಾಯಿಸಿ ಬೀಪ್ ಸೌಂಡ್ ಬರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ವಿದ್ಯಾರ್ಥಿ ಚುನಾವಣೆ ಹಾಕೋದಕ್ಕೆ ಹೋಗ್ತಾ ಇರುವಂತಹ ಒಂದು ಪ್ರಕ್ರಿಯೆ, ಸಹಿ ಮಾಡ್ತಾ ಇರ್ತಕ್ಕಂಥದ್ದು, ID ಕಾರ್ಡ್ ಚೆಕ್ ಮಾಡ್ತಕ್ಕಂಥದ್ದು, ನಂತರ ಪೋಲಿಂಗ್ ಆಫೀಸರಿಂದ ಮತಚೀಟಿಯನ್ನು ಪಡೆಯುವಂತಹ ಪ್ರಕ್ರಿಯೆ, ನಂತರ ವಿದ್ಯಾರ್ಥಿ ಬೂತ್ನಲ್ಲಿ ಹೋಗಿ ತನ್ನ ಮತ ಚಲಾವಣೆಯನ್ನು ಮಾಡ್ತಾ ಇರುವಂತಹ ಪ್ರಕ್ರಿಯೆ, ಗೌಪ್ಯ ಮತದಾನ ಮಾಡ್ತಾ ಇರುವಂಥದ್ದು. ಈಗ ನೋಡಿ, ಬೀಪ್ ಸೌಂಡ್ ಬರುವಂಥದ್ದು ಮಗು ಮಾಡ್ತಾಯಿದೆ. ಮತ್ತೊಬ್ಬ ವಿದ್ಯಾರ್ಥಿ ಮತ ಚಲಾವಣೆಗೆ ಹೋಗ್ತಾ ಇರುವಂಥದ್ದು. ID ಕಾರ್ಡ್ ಚೆಕ್ ಆಗ್ತಾ ಇದೆ, ಮಗು ಸೈನ್ ಮಾಡ್ತಾ ಇದೆ. ಮತದಾರ ಸಹಿ ಮಾಡ್ತಾ ಇರುವಂಥ ಪ್ರಕ್ರಿಯೆ. ಗೌಪ್ಯ ಮತದಾನ ಮಾಡ್ತಾ ಇರುವಂತಹ ಒಂದು ಪ್ರಕ್ರಿಯೆ. ಬೀಪ್ ಸೌಂಡ್ ಕೂಡ ಬಂತು. ಮತ್ತೊಬ್ಬ ವಿದ್ಯಾರ್ಥಿ ID ಕಾರ್ಡ್ ಚೆಕ್ ಮಾಡ್ತಾ ಇದ್ದಾರೆ. ಪ್ರಿಸೈಡಿಂಗ್ ಆಫೀಸರ್ ಸಹಿ ಮಾಡಲಾಗ್ತಾ ಇದೆ. ಮತ್ತೊಬ್ಬ ಪೋಲಿಂಗ್ ಆಫೀಸರ್ ಬಳಿ ಹೋಗಿ ಮತಚೀಟಿಯನ್ನು ಪಡೀತಾ ಇದ್ದಾರೆ. ಈಗ ಅವರು ಮತ ಚಲಾಯಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಗೌಪ್ಯ ಮತದಾನ ಶಾಂತಯುತವಾಗಿ ನಡೀತಾ ಇರ್ತಕ್ಕಂಥ ಮತ ಚಲಾವಣೆ. ಮತ್ತೊಬ್ಬ ವಿದ್ಯಾರ್ಥಿಯ ಪ್ರಕ್ರಿಯೆ, ID ಕಾರ್ಡ್ ಚೆಕ್ ಮಾಡ್ತಾ ಇದ್ದಾರೆ. ಸಹಿ ಪಡೆಯಲಾಗ್ತಿದೆ. ಮತಚೀಟಿ ತೆಗೆದುಕೊಂಡು ಬೂತ್ಗೆ ಹೋಗಿದೆ ವಿದ್ಯಾರ್ಥಿನಿ. ಮತವನ್ನು ಚಲಾಯಿಸ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂತಹ ವೇಸ್ಟೇಜ್ ವಸ್ತುಗಳನ್ನು ಬಳಸಿಕೊಂಡು
ನಾವೊಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ID ಕಾರ್ಡ್ ಚೆಕ್ ಮಾಡಲಾಗ್ತಿದೆ. ಮತ್ತೊಬ್ಬ ವಿದ್ಯಾರ್ಥಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ, ಸಿಗ್ನೇಚರ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಇನ್ನೂ ಸರದಿ ಸಾಲಿನಲ್ಲಿದ್ದಾರೆ. ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ಇನ್ನೇನು ಮತದಾನದ ಸಮಯ ಮುಗಿಯುತ್ತಾ ಬರ್ತಾ ಇದೆ. ಇನ್ನೊಂದು ಇಬ್ಬರು ಮತದಾರರಿದ್ದಾರೆ. ಅವರ ನಂತರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತದಾನದ ಪ್ರಕ್ರಿಯೆ ಮುಗಿಯುತ್ತಾ ಇದೆ. ಮತಚೀಟಿ ಪಡೆದುಕೊಂಡು ಬೂತ್ಗೆ ಹೋಗಿದ್ದಾರೆ ಮತದಾರರು. ಇದು ಕಡೆಯ ಮತದಾರರು. ಸಮಯ 5 ಗಂಟೆ ಆಗಿರೋ ಕಾರಣ ಮತದಾನ ಪ್ರಕ್ರಿಯೆಯನ್ನು ಕೊನೆಯದಾಗಿ ಮುಗಿಸ್ತಾ ಇದ್ದೇವೆ. ಇನ್ನೊಬ್ಬರು ಮತದಾನ ಮಾಡುವುದು. ಮತದಾನ ಮಾಡ್ತಾ ಇದ್ದಾರೆ. ಮತದಾನದ ಪ್ರಕ್ರಿಯೆ ಸಹಿ ಮಾಡುವ ವಿಧಾನ, ನಂತರ ಮತಚೀಟಿಯನ್ನು ಪಡೆಯುವುದು, ಗೌಪ್ಯ ಮತದಾನ, ಇನ್ನೊಬ್ಬ ವಿದ್ಯಾರ್ಥಿ, ಕಡೆಯ ವಿದ್ಯಾರ್ಥಿನಿ ಮತಚೀಟಿಯನ್ನು ಪಡೆಯಲಾಗಿದೆ. ಗೌಪ್ಯ ಮತದಾನ, ಮತದಾನ ಅಂತ್ಯವಾಗಿದೆ. ಮಕ್ಕಳಿಗೆ ಮತದಾನ ಅಂದ್ರೇನು, ಅದನ್ನು ಹೇಗೆ ಮಾಡ್ತಾರೆ ಅನ್ನೋ ಒಂದು ತಿಳುವಳಿಕೆ ಆಗಿದೆ ಅಂತ ನಾವು ಭಾವಿಸ್ತೀವಿ.